ಇಲ್ಲಿ ಏನಾಗೋಗಿದೆ ಅಂದ್ರೆ ಬಿಜೆಪಿ ಕೋಮುವಾದಿ ಪಕ್ಷ ಬಡ ಹಿಂದೂ ಮಕ್ಕಳ ಮೇಲೆ ಟಾರ್ಗೆಟ್ ಮಾಡಿ ಇವರು ಮುಖವಾದ ಹಾಕೊಳ್ಳೋದು. ಇವ್ರು ಬೇರೆ ಸಮುದಾಯ ಬಗ್ಗೆ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ ಈ ಬಿಜೆಪಿ ಅವ್ರಿಗೆ, ಅದಕ್ಕಾಗಿ ಇದನ್ನ ಮಾಡ್ತಾ ಇರೋದು. ಅವನು ಸ್ವಲ್ಪ ನೀರ್ ಕೊಡ್ಸ್ರ ನಾಲಿಗೆ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಟ್ಟೈತೆ. ಬಿಜೆಪಿ ರಾಜ್ಯ ಕೋಮುವಾದಿ ಈಗ ಎಲ್ಲಿ ತಗೊಂಡ್ಬಂದಿ ಬೂತ್ ಯಾವ ಹಂತಕ್ಕೆ ಬೇಕಂದ್ರೆ ಇಲ್ಲಿದ್ದಾರೆ ಇವರು ಮಾತಾಡೋದೇ ಹೆಂಗ. ಅಯ್ಯೋ ನೀನ್ ಕಲ್ಲೊಡೆಯಕ್ಕೆ ಪ್ರಚೋದನೆ ಕೊಟ್ಟವರು ಒಳ್ಳೆಯವರ, ಪ್ರಚೋದನೆ ಹೊಡೆದವ್ರನ್ನ ಭಾಷಣ ಮಾಡಿದವ್ರನ್ನ ಮೌಲ್ಯನ ಯಾಕೆ ಹಿಡಿದಿಲ್ಲ? ಹಿಡಿದಿದ್ದಾರೆ, ಕಾನೂನಾತ್ಮಕವಾಗಿ ತನಿಖೆ ಮಾಡಿ ಹಿಡಿದಿದ್ದಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅರೆಸ್ಟ್ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಯಾರೇ ಆದ್ರೂ ಶಿಕ್ಷೆ ಹಾಗೆ ಆಗುತ್ತೆ. 1000 ಜನದ ಮೇಲೆ ಕೇಸ್ ಹಾಕಿದೆ. ಇವಾಗ ಯಾರೇ ಆದ್ರೂ ಪ್ರಚೋದನೆ ಮಾಡ್ತಕ್ಕಂತ ಕೆಲಸ ಯಾವ್ದಾದ್ರು ಮಾಡ್ತಾ ಇದ್ರೆ ಅದು ಬಿಜೆಪಿನೇ, ಪ್ರತಾಪ ಸಿಂಹನ ಶಿಷ್ಯರು ಅಂತ ನಾವು ಹೇಳ್ತಾ ಇದ್ದೇವೆ. ನಿಲ್ಸು ಬಾ. 1000 ಜನದ ಮೇಲೆ ಕೇಸ್ ಹಾಕಿದೆ. ಪ್ರಚೋದನೆ ಮಾಡ್ತಕ್ಕಂತ ಕೆಲಸ ಪ್ರತಾಪ ಸಿಂಹನ ಶಿಷ್ಯರು ಅಂತ ನಾವು ಹೇಳ್ತಾ ಇದ್ದೇವೆ. ಮಸ್ತ್ ಫ್ಯಾಂಟಾಸ್ಟಿಕ್ ಆರೋಪ ಮಾಡ್ತಾರೆ ಬ್ರದರ್ಸ್ ಅಂತ. ಬ್ರದರ್ಸ್ ನಾವು 1000 ಜನದ ಮೇಲೆ ಕೇಸ್ ಹಾಕಿದ್ದೀವಿ. ಅವ್ರಿಗೆ ತಾಕತ್ ಇದೆಯಾ? ಒಂದೇ ಒಂದು ಹಿಂದೂ ಮುಖಂಡನ ಮೇಲೆ. ಇವಾಗ ಇದು ಪ್ರಚೋದನೆ ಕೊಟ್ಟಿರೋದು RSS ಹಿನ್ನೆಲೆ ಅವರಂತ ತಾವೇ ಮಾಧ್ಯಮದಲ್ಲಿ ಬಿತ್ತರಿಸಿದ್ದೀರಾ. RSS ಹುಡುಗ ಅಂತ ಅವ್ರು ಒಪ್ಕೊಳ್ಳೋಕೆ ಧೈರ್ಯ ಮಾಡ್ತಾರೆ ಕೇಳಿ. ಬಿಜೆಪಿ ಅವ್ರಿಗೆ ಆ ಧೈರ್ಯ ಗಟ್ಸಿದೆ ಕೇಳಿ. ನಮ್ ಟೈಮ್ ಖರಾಬ್ ಆಗ್ಬಿಟ್ಟಿದ್ಯಲ್ಲಪ್ಪ. ಕರೆಂಟ್ ಇಲ್ದಾರ ಸ್ವಿಚ್ಗೆ ಕೈ ಹಾಕಿದ್ರು ಕರೆಂಟ್ ಹೊಡಿತದೆ. ಒಬ್ಬ ಬಿಜೆಪಿ ನಾಯಕ ಇನ್ನೂವರೆಗೂ ಬಾಯಿ ತೆಗ್ದಿದ್ದಾನ ಕೇಳಿ? ಬಾಯಿ ತೆಗ್ದಿಲ್ಲ. ಯಾಕೆ ಹೇಳಿ? ತಪ್ಪು ಅವ್ರ ಮೇಲಿದೆ. RSS ವ್ಯಕ್ತಿ ಮಾಡ್ಬಿಟ್ಟಿದ್ದಾನೆ ಅನ್ನೋದು ಅವ್ರಿಗೆ ತಪ್ಪಾಗಿದೆ. ಆ ಒಂದೇ ಒಂದು ಕಾರಣಕ್ಕೆ ಸಿಟಿ ರವಿ ಎಲ್ಲೋಗಿದ್ದಾರೆ, ಯತ್ನಾಳ್ ಏನ್ ಮಾಡ್ತಾ ಇದ್ದಾರೆ, ವಿಜೇಂದ್ರ ಏನ್ ಮಾಡ್ತಾ ಇದ್ದಾರೆ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎಲ್ಲ ಹಿಂದೂ ಹುಲಿಗಳೆಲ್ಲ ಮನೇಲಿ ಮಲ್ಕೊಂಡಿದ್ದಾರೆ. ಹಿಂದೂ ಹುಲಿ ಸ್ವಘೋಷಿತ ಹಿಂದೂ ಹುಲಿಗಳು ಅಂತ ಹೇಳೋರು ಬಿಜೆಪಿ ಕಾರ್ಯಕರ್ತರೆಲ್ಲ ಮನೇಲಿ ಔಚ್ ಕುತ್ಕೊಂಡಿದ್ದಾರೆ. ನೀವು ಗಲಾಟೆ ಮಾಡಬೇಕು, ಮುಸ್ಲಿಮರ ಹೆಸರಲ್ಲಿ ಮುಸ್ಲಿಮರ ವೇಷ ಹಾಕೊಂಡು ಹೋಗಿ ಗಲಾಟೆ ಮಾಡಬೇಕು ಅಂತ ಹೇಳಿ ಇದನ್ನ ಮಾಡಿದ್ದದು. ಈ ನನ್ನ ಮಕ್ಕಳು ಅನ್ನ ತಿಂತಾರ ಈ ನನ್ನ ಮಕ್ಕಳು. ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಗಲಾಟೆ ಮಾಡ್ತಾ ಇಲ್ಲ. ಇದು ಕೇವಲ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇರೋ ಗಲಾಟೆ. ನಿನ್ನೆ ಮೈಸೂರಲ್ಲಿ ಶುರುವಾಗಿದೆ. ಇವರು ರಾಜ್ಯಾದ್ಯಂತ ಶುರು ಮಾಡುವಂತ ಪ್ಲಾನ್ ಮಾಡ್ತಾವ್ರೆ. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಬಿಜೆಪಿಯ ಗುಂಡಾ ಮೋರ್ಚಾದ ಸದಸ್ಯರು ಮತ್ತೆ ಅಧ್ಯಕ್ಷರು ಅವ್ರನ್ನ ಎತ್ತು ಒಳಗಡೆ ಹಾಕ್ತಾರೆ. ಈಗ 1000 ಜನ ಏನ್ ಹಾಕಿದೀವಿ ಅದರಲ್ಲಿ 300 ಜನ ಬಿಜೆಪಿ ಮೌಲ್ಯನ ಹಿಡೀರಿ ಫಸ್ಟ್. ಅವ್ರು ಹಿಡಿತೀವಿ. ಕಾನೂನು ಮೌಲ್ಯನ ಹಿಡ್ಕ ಬಂದು ಆಮೇಲೆ ಅವ್ರನ್ನ ಒಳಗ